ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆಗಿದೆ. ಬಾಗಲಕೋಟೆಯಲ್ಲಿ ಪ್ರವಾಹ ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣೆ, ಘಟಪ್ರಭಾ ನದಿಗಳ ಅಬ್ಬರ ಜೋರಾಗಿದೆ. ಮಹಾರಾಷ್ಟ್ರದಲ್ಲಿ ವರುಣರಾಯನ ಅಬ್ಬರ ಜೋರಾಗ್ತಾ ಇದ್ದಂತೆ ಬಾಗಲಕೋಟೆಯಲ್ಲಿ ಪ್ರವಾಹ ಉಂಟಾಗಿದೆ. ಕೃಷ್ಣೆ, ಘಟಪ್ರಭಾ ನದಿಗಳ ಅಬ್ಬರ ಜೋರಾಗಿದೆ. ನದಿ ಪಾತ್ರದ ಗ್ರಾಮಗಳ ರೈತರ ಬೆಳೆ ಜಲಾವೃತವಾಗುವ ಆತಂಕ. ಇತ್ತ ಆಲಮಟ್ಟಿ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ 1,19,000 ಕ್ಯೂಸೆಕ್ ನೀರು. ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನಿಂದ ಯಥೇಚ್ಛವಾಗಿ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಹಿಪ್ಪರಗಿ ಡ್ಯಾಂನಿಂದ 1,19,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿಯ ಜಲಾಶಯ. ಇನ್ನು ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ 21,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಇನ್ನು ಖಾಲಿಯಾಗಿದ್ದಂತಹ ಆಲಮಟ್ಟಿ ಡ್ಯಾಂನ ಹಿನ್ನೀರು ಪ್ರದೇಶ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಯಥೇಚ್ಛವಾಗಿ ಮಹಾರಾಷ್ಟ್ರದಲ್ಲಿ ಮಳೆಯಾರ್ಭಟ ಜೋರಾಗಿರೋದ್ರಿಂದ ಬಾಗಲಕೋಟೆಯಲ್ಲಿ ಪ್ರವಾಹ ನೋಡಿ. ಕೃಷ್ಣಾ ನದಿ ತುಂಬಿದೆ. ಇನ್ನು ಮಲಪ್ರಭಾ, ಘಟಪ್ರಭಾ, ಹಿಪ್ಪರಗಿ ಜಲಾಶಯ ಎಲ್ಲ ಜಲಾಶಯಗಳು ಭರ್ತಿಯಾಗಿದೆ. ನೀರಿನ ಪ್ರಮಾಣ ಜಾಸ್ತಿ ಆಗಿದೆ. ಒಳಹರಿವಿನ ಪ್ರಮಾಣ ಯಥೇಚ್ಛವಾಗಿರೋದ್ರಿಂದ ಹೊರಹರಿವಿನ ಪ್ರಮಾಣದಲ್ಲೂ ಕೂಡ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಆ ಅಕ್ಕಪಕ್ಕದಲ್ಲಿ ಬೆಳೆದಿದ್ದಂಥ ಬೆಳೆಯೆಲ್ಲ ಜಲಾವೃತ ಆಗುವಂಥ ಆತಂಕ ರೈತರಲ್ಲಿ ಮೂಡಿರುವಂಥದ್ದು ನೋಡಿ. ಯಾವ ರೀತಿಯಾಗಿ ಮಳೆ ಆರ್ಭಟ ಇದೆ, ಯಾವ ರೀತಿಯಾಗಿ ನೀರಿನ ಆರ್ಭಟ ಜೋರಾಗಿದೆ. ಬಾಗಲಕೋಟೆಯಲ್ಲಿ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಆಲಮಟ್ಟಿ ಜಲಾಶಯಕ್ಕೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿ ಹರಿದು ಬರ್ತಾ ಇದೆ. ಇನ್ನುಳಿದಂತೆ ಮಲಪ್ರಭಾ ನದಿ, ಘಟಪ್ರಭಾ ನದಿಗಳಲ್ಲೂ ಕೂಡ ಯಥೇಚ್ಛವಾಗಿ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದಂತೆ ಹೊರಹರಿವಿನ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ.